ಎಲ್ಲ ದಿವಸ ಕೊಟ್ಟರು ಉಪಯೋಗ ಆಯಿತಾ? ಆಮೇಲೆ ಬ್ಯಾಂಕಲ್ಲಿ ತರಬೇತಿ ಕಲ್ತಿದ್ದಕ್ಕೆ ನಿಮಗೆ ಇದು ಕೊಟ್ರಾ, ಸ್ಟೈಪಂಡ್ ಕೊಟ್ರಾ? ಸರ್ ಅದೇ ಕೊಟ್ಟರು ಸರ್ 4,000 ಕೊಟ್ಟಿದ್ದಾರೆ. 4,000 ಕೊಟ್ಟಿದ್ದಾರೆ ಮತ್ತೆ ಟೂಲ್ ಕಿಟ್ ಕೊಟ್ಟಿದ್ದಾರೆ. ಬಂದಿದೆ ಈಗ ಸಾಲ ಏನಾದರೂ ತಗೊಳ್ತೀರಾ? ಸರ್ ಕಾಲ ತಗೊಂಡಿದ್ದೆ, ತಗೊಂಡಿದೆ. ತೀರೋಗಿದೆ ಸರ್. 1 ಲಕ್ಷ ತಗೊಂಡ್ರಿ, ತಗೊಂಡಿದ್ದೆ, ಅದು ಉಪಯೋಗ ಆಯ್ತಾ? ಆಗಿದೆ ಸರ್, ತೀರೋಗಿದೆ. ಇದು ಒಳ್ಳೆ ಯೋಜನೆನಾ? ಸೂಪರ್ ಸರ್, ಹಾಂ, ಸೂಪರ್ ಸರ್. ಮತ್ತೆ ಯಾರಿಗೆ ಧನ್ಯವಾದ ಹೇಳಬೇಕು? ನಮ್ಮ ಮೋದಿ ಸಾಹೇಬ್ಗೆ ಧನ್ಯವಾದ ಹೇಳಬೇಕು, ನಿಮಗೆ ಧನ್ಯವಾದ ಹೇಳಬೇಕು ಸರ್. ಆಯ್ತು, ಒಳ್ಳೆಯದು. ಧನ್ಯವಾದ. ಉಪಯೋಗ ಮಾಡಿದ್ದಕ್ಕೆ ಧನ್ಯವಾದ. इधर से और इधर वसूल से आप भी वसूल से क्या सीखा अभी? टेलरिंग सीखा? कितना दिन? 5 दिन हो गए। ट्रेनिंग तो गए थे, फिर किट आया, लोन आया, सहूलत अच्छा है? अच्छा है। कौन किया है? मोदी जी किया है ना? सबको अच्छा कर रहे हैं ना? हाँ, अच्छा। इसीलिए वो बोलते हैं सबके साथ सबका विकास बोलते हैं, सबका विश्वास बोलते हैं, सबका प्रयास से होता है ना? इसलिए इस जात नहीं देखता, कौन धर्म क्या है, कुछ भी नहीं देखता। भारत आगे बढ़ना, हाँ, विकसित भारत होना चाहिए, इसीलिए ये योजना बनाए। हाँ, ये अच्छा है ना? आप भी और दोस्त लोगों को, परिवार लोगों को बताना, इनको भी ये टेलरिंग में इंटरेस्ट है तो उनको भी इसको शामिल करना। ನೀವೇನು ಕಲ್ತ್ರಿ? ಟೈಲರಿಂಗ್ ಕಲ್ತ್ರಿ ನೀವು? ಮಡಿವಾಳದ್ದು ಬಟ್ಟೆಯಲ್ಲಿ ಏನು ಕಲ್ತ್ರಮ್ಮ ನೀವು? ಮೊದಲು ಐರನ್ ಮಾಡೋದು ಬರ್ತಾ ಇರಲಿಲ್ವಾ? ಬಟ್ ಈಗ ಚೆನ್ನಾಗಿ ಕಲ್ತ್ರಾ? ತರಬೇತಿಯಲ್ಲಿ ಚೆನ್ನಾಗಿ ಕಲಿಸಿದ್ರ? ಸೊ ಏನೇನು ಕಲ್ತ್ರಿ ತರಬೇತಿಯಲ್ಲಿ? ಬಟ್ಟೆ ಹೆಂಗೆ ವಾಶ್ ಮಾಡೋದು? ಹಾಂ, ಇನ್ನು ಲೋನ್ ಬೇಡವಾ? 1 ಲಕ್ಷ ಕೂಡ ಕೊಡ್ತಾರೆ ನೀವು ಬೇಕಿದ್ರೆ. ಬರುತ್ತೆ, ಈಗ ಬರುತ್ತೆ. ವಾಷಿಂಗ್ ಮೆಷಿನ್ ಬರುತ್ತೆ ನಿಮಗೆ, ಫ್ರೀಯಾಗಿ ವಾಷಿಂಗ್ ಮೆಷಿನ್ ಕೊಡ್ತಾರೆ. ನಿಮಗೆ ಟೈಲರಿಂಗ್ ಮೆಷಿನ್ ಅಂತ ದೇವಮ್ಮ ನಿಮ್ಮ ಹೆಸರು? ತೋರಣ ಕಟ್ತೀರಿ. ನಿಮ್ಮ ಹೆಸರು ಏನು? ಬಾಗಿಲು ತೋರಣನ? ಹಿಂಗೆ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀವಿ? ಹಾಂ, ಈಗ ಚೆನ್ನಾಗಿ ಕಲ್ತ್ಕೊಂಡ್ರಾ? ಇದು ಎಲ್ಲೆಲ್ಲಿ ಮಾಡ್ತೀರಿ ನೀವು ತೋರಣ ಕಟ್ಟೋದು? ಅದು ಮಾಡಿದ್ಮೇಲೆ ಅದನ್ನ ಸ್ವಲ್ಪ ರೀಸೆಂಟ್ ಹಾಕಕ್ಕೆ ಹೋಗ್ತೇವೆ, ಬಟ್ ನಾವು ಮಾಡಿಕೊಂಡು ನಮ್ಮ ಮನೆಯಲ್ಲೇ ಯಾರಾದರೂ ಕೇಳಿದ್ರೆ ಮಾಡ್ಬೋದು. ಇದರಲ್ಲಿ ಬಿಸ್ನೆಸ್ ಮಾಡೋಲ್ವಾ? ಮಾಡ್ಬೋದು ಸರ್, ಅದೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗ್ತದೆ. ಕೊಡ್ತಾರಲ್ಲ ಇವಾಗ? ಕೊಟ್ಟಿದ್ದಾರೆ ಸರ್, 1 ಲಕ್ಷ ಕೊಟ್ಟಿದ್ದಾರೆ. ತಗೊಂಡಿದ್ದೀರಾ? ಉಪಯೋಗ ಆಗಿದೆಯಾ? ಏನು ಮಾಡಿದ್ರಿ? ಏನು పేరు? శ్రీరాంప. చాకువేల మీది? ఏం చేస్తారు? ఏం పేరు మీది? శ్రీరామప్ప. రాయి పని చేస్తారు. కళ్ళు ಹೊಡಿತೀರಿ? కన్నಡ ಬರಲ್ವಾ? రాయి కొడతారు. ఏం నేర్చుకుంటారు రాయి కొట్టేదంటే? ఇవిడు తరబేతి అయ్యి కదా, దాంట్లో ఏం నేర్పించారు? కొత్తగా ఏమైనా నేర్పించారా? तो ₹1,00,000 మీకు అనుకూలమైన ఇది విశ్వకర్మ యోజన మంచి యోజననా? ఎవరు చేసింది? మోదీ సారు, మా బీజేపీ గవర్నమెంట్. అవునా? కూర్చోండి. 1,00,000 తీసుకోండి. ఎంత ఇంట్రెస్ట్? ఇంట్రెస్ట్ మా గవర్నమెంట్ ఇస్తారు సార్. 7 దినాలు పోయిందానికి ఎంత ఇచ్చింది? 4 మీకు తరబేతి చేసేది కాకుండా మీకే స్టైపెండ్ ఇచ్చింది.
ఇట్లా కార్యక్రమం లేకపోతే చూసింటారా ఇన్నేంటిలా ತಾನೆ ఎంత వయసు మీరు 54లో ఎప్పుడైనా చూసింటారా ಯಾವ ಇಲ್ಲ ಪ್ರಾಪರ್ ಹೇಳಿರಮ್ಮ ಅವ್ರು ಏನೇನು ಕಲ್ತ್ರಿ ಹಾಂ ಏನ್ರಲ್ಲಿ ಗಾರ್ಮೆಂಟ್ರಿ ಏನೇನು ಕಲಿಸ್ಕೊಟ್ರು ಹಾಂ ಹಾಂ ಅನುಕೂಲ ಆಯ್ತಾ ಇದು ನಿಮಗೆ ಹಾಂ ಈಗ ತರಬೇತಿಗೆ ಮುಂಚೆನೂ ನೀವು ಕೆಲಸ ಮಾಡ್ತಾ ಇದ್ದೀರಿ ತರಬೇತಿ ಆದಮೇಲೆ ನೀವು ಇನ್ನೂ ಕೂಡ ನಿಮ್ಮ ವಿಶ್ವಾಸ ಹೆಚ್ಚಾಗಿದೆಯಾ ಹೆಚ್ಚಾಗಿದೆ ನನ್ನ ಪ್ಲಸ್ ಹಾರ್ಟ್ ಪ್ರಾಬ್ಲಮ್ ಇದೆ ಬಟ್ ಹುಟ್ಟಿಲ್ಲ ಒಂದು 4 ಜನ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಅನುಕೂಲಗಳು ಇನ್ನೂ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಇವಾಗ 4 ಜನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ಬಟ್ ನಾವು ಕೆಲಸ ಮಾಡಲ್ಲ ಹಾಗೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಈಗ ಸಾಲ ತಗೊಂಡಿರೋ ನಾವು ತೊಗೊಂಡಿದ್ದೀವಿ ಎಷ್ಟು ತಗೊಂಡಿದ್ರಿ ಈಗ ಇನ್ನೂ ಜಾಸ್ತಿ ಕೊಡ್ತಾರೆ ಬೇಕಿದ್ರೆ ಅದೇ ಇಂಥ ಅನುಕೂಲಗಳು ಬರ್ತಾ ಇದೆ ನಮ್ಮಂಥವ್ರು ಇನ್ನೂ ಚೆನ್ನಾಗಿ ಯಾರನ್ನು ಧನ್ಯವಾದಗಳು ಹೇಳ್ತೀರಿ ನರೇಂದ್ರ ಮೋದಿ ನನ್ನ ಹೆಸರು ದಯಾನಂದ್ ಅಂತ. ನಾನು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಕೋಲಾರ ಅಂಚೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾವು PM ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳು ಆಯ್ಕೆ ಆಗಿದ್ರು ಅವರಿಗೆ ಟೂಲ್ ಕಿಟ್ ಗಳನ್ನ ಡೆಲಿವರಿ ಮಾಡುವಂತ ಕಾರ್ಯಕ್ರಮ, ಅದ್ರ ಜೊತೆಗೆ MSME ಸಹಯೋಗದೊಂದಿಗೆ ಅವರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ದಿನ ನಾವು ಒಟ್ಟಾರೆಯಾಗಿ 221 ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದು. ಆ 221 ಫಲಾನುಭವಿಗಳಿಗೂ ಸಹ ನಾವು ಈ ದಿನ ಸಾಂಕೇತಿಕವಾಗಿ ಅವರಿಗೆ ಕಿಟ್ಗಳನ್ನ ವಿತರಿಸಿರ್ತೇವೆ. ಅದ್ರ ಜೊತೆಗೆ ಆ 221ರಲ್ಲಿ ನಮ್ಮಲ್ಲಿ ಮೇಜರ್ ಆಗಿ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಟೈಲರಿಂಗ್ ಮತ್ತೆ ಏನು ಈ ಕಟ್ಟಡ ಕಾರ್ಮಿಕರಿದ್ದಾರೆ, ಮತ್ತೆ ಅಕ್ಕಸಾಲಿಗರು, ಇಷ್ಟು ಜನ ಮುಖ್ಯವಾಗಿ ಕಿಟ್ಗಳನ್ನ ಪಡೆದಿದ್ದಾರೆ. ಉಳಿದಂತೆ ಇನ್ನು 18 ವಿಧದ ಕರಕುಶಲ ಕರ್ಮಿಗಳನ್ನು ಈ ಯೋಜನೆಯಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಆಲ್ರೆಡಿ ಇದುವರೆಗೂ ಟೋಟಲ್ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ನಾವು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಗುಡಿಬಂಡ ತಾಲೂಕಿನ ಸೇರಿಸಿ 11,000 ಕಿಟ್ಗಳನ್ನ ಡೆಲಿವರಿ ಮಾಡಿದೀವಿ ಇದುವರೆಗೂ. ಇನ್ನ ನಾವು ಡೆಲಿವರಿ ಮಾಡ್ಲಿಕ್ಕೆ ನಮ್ಮಲ್ಲಿ 8,000 ಕಿಟ್ಗಳು ಬಾಕಿ ಇದೆ. ಅದು ತದನಂತರದಲ್ಲಿ ಯಾವಾಗ ನಮ್ಗೆ ರಿಸೀವ್ ಆಗುತ್ತೆ ಅದಾದ ತಕ್ಷಣ ಫಲಾನುಭವಿಗಳಿಗೆ ಅವರ ಬಾಗಿಲ ಬಳಿಯಲ್ಲೇ ನಾವು ಅದನ್ನ ಡೆಲಿವರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ.